ತಮಿಳುನಾಡಿನಲ್ಲಿ ವಿಜಯ್ ಅಬ್ಬರ, ಕರುನಾಡಲ್ಲಿ ನಿಖಿಲ್ ಭರ್ಜರಿ ತಯಾರಿ. ಇದೇ ಸರಿಯಾದ ಸಮಯ, ಯಾಕಂದ್ರೆ ಇದು ಜೆನ್ಜಿ ಟೈಮ್. ಮಗನನ್ನ ಮುಂದೆ ಬಿಟ್ಟು ತೆರೆ ಮರೆಯಲ್ಲಿ ಕುಮಾರಣ್ಣ ಗೇಮ್ ಪ್ಲಾನ್. ತಮಿಳುನಾಡಿನಲ್ಲಿ ನಟ ವಿಜಯ್ ರವರು ಅಬ್ಬರದ ಸುನಾಮಿಯಂತೆ ಗೆದ್ದು ಬೀಗಿ ಈಗ ಎಲ್ಲರ ಹಾಟ್ ಫೇವರೇಟ್ ನಾಯಕ. ಅದರಲ್ಲೂ ವಿಶೇಷವಾಗಿ ಹೊಸದಾಗಿ ರಾಜಕೀಯ ಪ್ರವೇಶ ಮಾಡಿರುವ ಹೊಸಬರಿಗೆ ವಿಜಯ್ ಒಬ್ಬ ಆದರ್ಶ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಯಾವುದೇ ರಾಜಕೀಯ ಬ್ಯಾಕ್ಗ್ರೌಂಡ್ ಇಲ್ಲ, ರಾಜಕೀಯ ಅನುಭವ ಇಲ್ಲ. ಆದರೂ ಕೂಡ ತಮಿಳುನಾಡಿನಂತಹ ದೊಡ್ಡ ರಾಜ್ಯದಲ್ಲಿ ಡಿಎಂಕೆ ಮತ್ತು ಎಐಡಿಎಂಕೆ ಯಂತಹ ಪ್ರಬಲ ರಾಜಕೀಯ ಪಕ್ಷವನ್ನ ಮುಗ್ಗರಿಸಿ ಬೀಳುವಂತೆ ಮಾಡಿ ತಮಿಳುನಾಡನ್ನ ಕಬ್ಜಾ ಮಾಡಿದ್ದಾರೆ ನಟ ವಿಜಯ್ ರವರು. ಈಗ ಕರುನಾಡಲ್ಲೂ ಕೂಡ ನಟ ವಿಜಯ್ ಮಾತು. ಇನ್ನೇನು ಕೆಲವೇ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ನಡೆಯಲಿದೆ. 2028ರ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಹಾಗೂ ಹಲವಾರು ಪಕ್ಷಗಳು ಭರ್ಜರಿ ತಯಾರಿಯನ್ನ ನಡೆಸ್ತಾ ಇವೆ. ಈ ಸಮಯದಲ್ಲೇ ತಮಿಳುನಾಡಿನ ಚುನಾವಣೆ ಈಗ ಹೊಸ ಒಂದು ಹುರುಪನ್ನ ತಂದುಕೊಟ್ಟಿದೆ ರಾಜಕೀಯ ಪಕ್ಷಗಳಿಗೆ. ಜೆಡಿಎಸ್ ಮಟ್ಟಿಗಂತೂ ಇದೊಂದು ದೊಡ್ಡ ಸ್ಫೂರ್ತಿದಾಯಕ ತೀರ್ಪು. 2028ರ ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ಈಗಾಗಲೇ ಫೀಲ್ಡ್ ಅನ್ನ ರೆಡಿ ಮಾಡ್ತಾ ಇದೆ. ಇಷ್ಟು ದಿನ ಮಹಿಳೆಯರು, ಪುರುಷರು ಹಾಗೂ ಹಿರಿಯರು ಮತ್ತು ಯುವಕರು ಅಂತ ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಿದ್ದಂತಹ ಜೆಡಿಎಸ್ ಈಗ ವಿಶೇಷವಾಗಿ ಯುವಕರ ಮೇಲೆ ಕಣ್ಣಿಟ್ಟಿದೆ. ತಮಿಳುನಾಡಿನಲ್ಲಿ ವಿಜಯರವರ ಬಹುಮತಕ್ಕೆ ಕಾರಣವಾಗಿದ್ದೇ ಈ ಜೆನ್ಜಿಗಳ ಭರ್ಜರಿ ಮತದಾನ. ಇದನ್ನೇ ಮುಂದಿಟ್ಕೊಂಡು ಕರ್ನಾಟಕದಲ್ಲಿ ಮುಂದಿನ ಚುನಾವಣೆಯನ್ನ ಗೆಲ್ಲಲೇಬೇಕು ಅಂತ ಜೆಡಿಎಸ್ ಪಣ ತೊಟ್ಟಿದೆ. ಈ ಹಳೆ ಕಾಲದವರೆಲ್ಲ ನಂಬಿದ್ರೆ ಯಾವುದೇ ಕಾರಣಕ್ಕೂ ನಾವು ಅತಿ ಹೆಚ್ಚು ಸೀಟ್ ಗೆಲ್ಲೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಜೆಡಿಎಸ್ ಸ್ಟ್ರಾಟಜಿಯನ್ನ ಬದಲಾಯಿಸಿದೆ. ಹೀಗಾಗಿಯೇ ಮುಂದಿನ ಭವಿಷ್ಯದ ನಾಯಕರನ್ನಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಫೀಲ್ಡ್ಗಿಳಿಸಿದ್ದಾರೆ ಕುಮಾರಣ್ಣನವರು. ಕೇಂದ್ರದಲ್ಲಿ ಪ್ರಮುಖ ಹುದ್ದೆಯಲ್ಲಿರುವ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯರವರು ರಾಜ್ಯದಲ್ಲಿ ಇಲ್ಲದೆ ಇದ್ರೂ ಕೂಡ ಮಗನನ್ನ ಮುಂದೆ ಬಿಟ್ಟು ರಾಜ್ಯದ ಇಂಚಿಂಚು ಮಾಹಿತಿಯನ್ನ ಪಡೆದಿದ್ದಾರೆ ಹಾಗೂ ಹೊಸ ಹೊಸ ಸ್ಟ್ರಾಟಜಿಗಳನ್ನ ದೆಹಲಿಯಲ್ಲೇ ಕೂತು ಹೆಣಿತಾ ಇದ್ದಾರೆ ಕುಮಾರಸ್ವಾಮಿರವರು. ಮೂಲಗಳ ಮಾಹಿತಿಗಳ ಪ್ರಕಾರ ತಮಿಳುನಾಡಿನಲ್ಲಿ ವಿಜಯರವರ ಟಿವಿಕೆ ಪಕ್ಷ ಅಬ್ಬರದ ಚುನಾವಣೆ ಹೇಗೆ ನಡೆಸಿತು ಹಾಗೂ ಅವರು ಗೆದ್ದಿದ್ದು ಹೇಗೆ ಅಂತ ಸ್ಟ್ರಾಟಜಿಗಳನ್ನ ಕಲೆ ಹಾಕ್ತಾ ಇದೆ ಜೆಡಿಎಸ್. ಇನ್ನು ಅದೇ ಸ್ಟ್ರಾಟಜಿನ ಕರ್ನಾಟಕದಲ್ಲೂ ಮುಂದಿನ ಚುನಾವಣೆಯಲ್ಲಿ ಪ್ರಯೋಗಿಸುವ ಸಾಧ್ಯತೆ ಇದೆ ಜೆಡಿಎಸ್. ಅದರ ಮೊದಲ ಭಾಗವಾಗಿಯೇ ಯುವಕರನ್ನ ಟಾರ್ಗೆಟ್ ಮಾಡಿರೋದು. ಮೊದಲ ಭಾಗವಾಗಿ ಜೆಡಿಎಸ್ ಪ್ರೀಮಿಯರ್ ಲೀಗ್ ಅನ್ನ ಆಯೋಜನೆ ಮಾಡ್ತಾ ಇದೆ ಬೆಂಗಳೂರಲ್ಲಿ. ಯುವಕರಿಗಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗ್ತಿದೆ. ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರವರ ಜನ್ಮದಿನ ಹಾಗೂ ಜೆಡಿಎಸ್ಗೆ 25 ವರ್ಷದ ರಜತ ಮಹೋತ್ಸವದ ಸಂಭ್ರಮದ ನೆಪವಾಗಿಸಿಕೊಂಡು ಮೇ 15ರಿಂದ 17ರವರೆಗೆ JPL 2026 ಜನತಾದಳ ಪ್ರೀಮಿಯರ್ ಲೀಗ್ ಅನ್ನ ಆಯೋಜನೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ. ಈ ಮೂಲಕ ಯುವ ಸಮೂಹವನ್ನ ಪಕ್ಷದತ್ತ ಸೆಳೆಯಲು ಪ್ರಯತ್ನವನ್ನ ಮಾಡ್ತಿದ್ದಾರೆ ಯುವ ಕಾರ್ಯಕರ್ತರೇ ಟಾರ್ಗೆಟ್ ಈಗ ಜೆಡಿಎಸ್ಗೆ. ಜೆಡಿಎಸ್ ಸಾಮಾಜಿಕ ಜಾಲತಾಣ ವಿಭಾಗ ಹಾಗೂ ಯುವ ಜನತಾದಳ ವತಿಯಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರುಗಳು, ಕ್ರೀಡಾಪಟುಗಳು ಹಾಗೂ ಪಕ್ಷದ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕರೆ ನೀಡಲಾಗಿದೆ. ಆ ಮೂಲಕ ಕ್ರೀಡೆಯ ಮೂಲಕ ಜೆಡಿಎಸ್ ಪಕ್ಷದ ಸಂಘಟನೆ ಮಾಡೋದಕ್ಕೆ ಒಂದು ಹೊಸ ಪ್ರಯತ್ನವನ್ನ ಜೆಡಿಎಸ್ ಪಕ್ಷ ಮಾಡ್ತಾ ಇದೆ. ಜೆಡಿಎಸ್ ಈ ಹಿಂದಿನ ಎಲ್ಲ ತಪ್ಪುಗಳನ್ನ ಸರಿ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದೆ. ಮುಂಚೆ ಆದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತ್ರ ಒಂಟಿ ಸಲಗದಂತೆ ರಾಜ್ಯಾದ್ಯಂತ ತಿರುಗಾಡ್ತಿದ್ರು. ಅವರನ್ನ ನಂಬಿ ಓಟ್ ಹಾಕ್ಬೇಕಿತ್ತು. ಒಂದಷ್ಟು ಸಮುದಾಯ ಮಾತ್ರ ಜೆಡಿಎಸ್ ಅವರಿಗೆ ಓಟ್ ಹಾಕ್ತಿದ್ರೆ ಹೊರತು ಕುಮಾರಸ್ವಾಮಿ ಹೋದಲ್ಲಿ ಬಂದಲ್ಲೆಲ್ಲ ಜನ ಸೇರ್ತಿದ್ರೆ ಹೊರತು ಆದ್ರೆ ಎಲೆಕ್ಷನ್ ಸಮಯದಲ್ಲಿ ಜೆಡಿಎಸ್ಗೆ ಓಟ್ ಬೀಳ್ತಾನೆ ಇರಲಿಲ್ಲ. ಈ ಕಾರಣವನ್ನ ಮನಗಂಡಿರುವ ಜೆಡಿಎಸ್ ಈ ಬಾರಿ ಸ್ಟ್ರಾಟಜಿನ ಬದಲಾಯಿಸುವ ಪ್ರಯತ್ನದಲ್ಲಿದೆ. ತಮಿಳುನಾಡಿನಲ್ಲಿ ನಟ ವಿಜಯ್ಗೆ ಜೆನ್ಸಿಗಳು ಅತ್ಯಂತ ಹೆಚ್ಚು ಓಟನ್ನ ಕೊಟ್ಟು ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬರುವಂತೆ ಮಾಡಿದ್ರು. ಇನ್ನು ತಮಿಳುನಾಡಿನಲ್ಲಿ ಆಗಿದ್ದು ಕರ್ನಾಟಕದಲ್ಲಿ ಮಾಡೋದಕ್ಕೆ ಯಾಕೆ ಸಾಧ್ಯವಿಲ್ಲ ಅಂತ ಜೆಡಿಎಸ್ ಈಗ ಜೆನ್ಸಿಗಳ ಮತ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದೆ. ಜೆಡಿಎಸ್ ಪಕ್ಷ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡ ನಂತರ ಜೆಡಿಎಸ್ ಪಕ್ಷದ ಕತೆ ಮುಗೀತು. ಇನ್ನು ಯಾವುದೇ ಕಾರಣಕ್ಕೂ ಜೆಡಿಎಸ್ ತಲೆ ಎತ್ತಿ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹಲವಾರು ಜನ ಮಾತಾಡ್ಕೊಳ್ತಿದ್ರು. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಅನ್ನ ಮುಗಿದ ಕತೆ ಹಾಗೂ ಮುಗಿದ ಅಧ್ಯಾಯ ಅಂತಾನೆ ಬಿಂಬಿಸ್ತಾ ಇತ್ತು. ಆದರೆ ಕುಮಾರಸ್ವಾಮಿಯವರ ಸ್ಟ್ರಾಟಜಿನೇ ಬೇರೆ. ಎಷ್ಟೇ ಹೇಳಿದ್ರು ರಾಜಕೀಯದಲ್ಲಿ ಪಳಗಿದ ನಾಯಕ ಎಚ್.ಡಿ. ಕುಮಾರಸ್ವಾಮಿರವರು ದೆಹಲಿಯಲ್ಲಿ ಇದ್ರೂ ಕೂಡ ಬಿಜೆಪಿ ಜೊತೆ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದ್ರೂ ಕೂಡ ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ರೂ ಕೂಡ ಜೆಡಿಎಸ್ ಅನ್ನ ಮರ್ತಿಲ್ಲ. ತಮ್ಮ ಮಗನ ಮೂಲಕ ರಾಜ್ಯದಲ್ಲಿ ಏನ್ ಮಾಡಬೇಕು, ಮುಂದೆ ಏನ್ ಆಗತ್ತೆ,
ಪಕ್ಷ ಹೇಗೆ ಬೆಳಿಬೇಕು ಅನ್ನುವ ಸ್ಟ್ರಾಟಜಿನ ಸರಿಯಾಗಿಯೇ ಮಾಡ್ತಿದ್ದಾರೆ. ಅದಕ್ಕೆ ಸೂಕ್ತ ಸೂಚನೆ ಸಲಹೆಗಳನ್ನ ಎಚ್.ಡಿ. ದೇವೇಗೌಡರವರು ಕೊಡ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ರವರಿಗೆ. ನೋಡ್ತಾ ಇರಿ, ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷ ಮತ್ತು ನಿಖಿಲ್ ಕುಮಾರಸ್ವಾಮಿ ರವರು ಮುಂದಿನ ಎಲೆಕ್ಷನ್ ನಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ನೆಕ್ ಟು ನೆಕ್ ಫೈಟ್ ಕೊಡೋದ್ರಲ್ಲಿ ನೋ ಡೌಟ್. ಆದ್ರೆ ಜೆಡಿಎಸ್ ಬಿಜೆಪಿಯಲ್ಲಿ ಇದ್ಕೊಂಡೇ ಚುನಾವಣೆಯನ್ನ ಎದುರಿಸುತ್ತಾ ಅಥವಾ ಪ್ರತ್ಯೇಕವಾಗಿ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳನ್ನ ನಿಲ್ಲಿಸ್ತಾರಾ ಅನ್ನೋದನ್ನ ಕಾಲವೇ ನಿರ್ಧಾರ ಮಾಡಲಿದೆ. 2028ರ ಚುನಾವಣೆಯವರೆಗೂ ಬಿಜೆಪಿ ಜೊತೆ ಒಳ್ಳೆಯ ಸಂಬಂಧವನ್ನ ಇಟ್ಕೊಂಡು ನಂತರ ಸಪರೇಟ್ ಆಗಿ ನಾವು ನಮ್ ದಾರಿ ಅಂತ ನೋಡ್ಕೊಂಡ್ರು ಆಶ್ಚರ್ಯ ಇಲ್ಲ. ಸಾಮಾನ್ಯವಾಗಿ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅಂತ ಕೇಳಿದೀವಿ. ಅದೇ ಈಗ ತಮಿಳುನಾಡಲ್ಲಿ ಕೂಡ ಆಗಿತ್ತು. ಡಿಎಂಕೆ ಮತ್ತು ಎಐಡಿಎಂಕೆ ರವರ ದೊಡ್ಡ ಜಗಳ, ರಾಜಕೀಯ ಜಿದ್ದಿನ ನಡುವೆ ಜನ ಆರಿಸಿಕೊಂಡಿದ್ದು ಹೊಸ ಪಕ್ಷ ಟಿವಿಕೆ. ವಿಜಯ್ ದಳಪತಿರವರ ಹೊಸ ಪಕ್ಷವನ್ನ, ಸಾಮಾನ್ಯವಾಗಿ ಎರಡು ಪಕ್ಷವನ್ನ ನೋಡಿ ಬೇಸತ್ತಿದ್ದಂತಹ ತಮಿಳುನಾಡು ಜನತೆ ಟಿವಿಕೆ ಪಕ್ಷ ಮತ್ತು ಅದರ ಭರವಸೆಗಳನ್ನು ನಂಬಿ ಪಕ್ಷಕ್ಕೆ ಓಟನ್ನ ಕೊಟ್ಟರು. ಅದರಲ್ಲೂ ವಿಶೇಷವಾಗಿ ಯುವಕ ಯುವತಿಯರು ವಿಜಯ್ ರವರ ಕೈ ಹಿಡಿದ್ರು. ಇದೇ ಈಗ ಎಲ್ಲ ರಾಜಕೀಯ ನಾಯಕರುಗಳ ತಲೆ ಕೆಡಿಸಿರೋದು. ಜೆಡಿಎಸ್ ನಾಯಕರುಗಳಿಗೂ ಕೂಡ ಈ ಸ್ಟ್ರಾಟಜಿಯನ್ನ ಕರ್ನಾಟಕದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವ ಬಹುದೊಡ್ಡ ಆಶೆ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷವನ್ನ ಈ ರಾಜ್ಯದ ಜನತೆ ಈಗಾಗಲೇ ನೋಡಿದೆ. ಎರಡು ಪಕ್ಷವನ್ನ ನೋಡಿರುವ ರಾಜ್ಯದ ಜನತೆ ಮೂರನೇ ಒಂದು ದೊಡ್ಡ ಪಕ್ಷವಾದ ಜೆಡಿಎಸ್ ಅನ್ನ ರಾಜ್ಯದಲ್ಲಿ ಸಂಪೂರ್ಣವಾಗಿ ಅಧಿಕಾರಕ್ಕೆ ತರಲೇಬೇಕು ಅಂತ ಪಣ ತೊಟ್ಟಿದೆ. ಇನ್ನು ಈಗೇನಿದ್ರು ಚುನಾವಣಾ ಭರವಸೆಗಳ ಮಹಾಪರ್ವದ ಸಮಯ. ಯಾರು ಏನ್ ಕೊಡ್ತಾರೆ ಅವರಿಗೆ ಓಟ್ ಹಾಕುವ ಮನಸ್ಥಿತಿ ಜನರಲ್ಲಿ ಈಗಾಗಲೇ ಬಂದ್ಬಿಟ್ಟಿದೆ. ಕಾಂಗ್ರೆಸ್ ಅಂತೂ ಭರ್ಜರಿಯಾಗಿ ಕಳೆದ ಚುನಾವಣೆಯಲ್ಲಿ ಭರ್ಜರಿ 5 ಗ್ಯಾರಂಟಿಗಳನ್ನು ಕೊಟ್ಟು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಶಾಸಕರನ್ನ ಗೆಲ್ಲುವಂತೆ ಮಾಡಿಕೊಳ್ತು. ಇದೇ ಈಗ ಮುಂದುವರಿಯಲಿದೆ ರಾಜ್ಯದಲ್ಲಿ. ಮುಂದೆ ಜೆಡಿಎಸ್ ಚುನಾವಣಾ ಪ್ರಚಾರದ ಸಮಯದಲ್ಲಿ ಯಾವ ಭರವಸೆಗಳನ್ನ ಕೊಡಬಹುದು ಅನ್ನುವುದರ ಮೇಲೆ ಜೆಡಿಎಸ್ ನ ಭವಿಷ್ಯ ನಿರ್ಧಾರವಾಗಲಿದೆ. ಅದರಲ್ಲೂ ವಿಶೇಷವಾಗಿ ಜೆಡಿಎಸ್ ಹೇಳಿ ಕೇಳಿ ರೈತರ ಪಕ್ಷ. ರೈತರು ಯಾವತ್ತೂ ಕೂಡ ಜೆಡಿಎಸ್ ನ ಕೈ ಬಿಡಲ್ಲ ಅನ್ನುವ ಗ್ಯಾರಂಟಿಯಲ್ಲಿರುವ ಜೆಡಿಎಸ್ ಈಗ ಯುವ ಸಮೂಹ, ಬಹುದೊಡ್ಡ ಯುವ ಸಮೂಹದ ಮತಬೇಟೆಗೆ ಮುಂದಾಗಿದೆ. ವಿಶೇಷವಾಗಿ ಚುನಾವಣೆಯ ಸಂದರ್ಭದಲ್ಲಿ ಭರವಸೆಗಳ ನೀಡುವ ಸಮಯದಲ್ಲಿ ರೈತರು ಮತ್ತು ಯುವ ಸಮೂಹವನ್ನ ಟಾರ್ಗೆಟ್ ಮಾಡಿ ದೊಡ್ಡ ಭರ್ಜರಿ ಗಿಫ್ಟ್ ಕೊಡಲಿದೆಯಂತೆ ಜೆಡಿಎಸ್. ಇನ್ನ ಜೆಡಿಎಸ್ಗೆ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆಯಾ ಇಲ್ವಾ? ಜೆಡಿಎಸ್ ಯಾವ ರೀತಿ ಸುಧಾರಿಸಿಕೊಳ್ಬೇಕು? ಜೆಡಿಎಸ್ ಈ ಹಿಂದೆ ಮಾಡಿದ ತಪ್ಪನ್ನೆಲ್ಲ ಮತ್ತೆ ರಿಪೀಟ್ ಮಾಡಿದ್ರೆ ಮತ್ತೆ ರಾಜ್ಯದಲ್ಲಿ ಮೂರನೇ ಅತಿ ದೊಡ್ಡ ಪಕ್ಷವಾಗಿ ಮಾತ್ರವೇ ಉಳಿಯುವುದಕ್ಕೆ ಸಾಧ್ಯವಾಗುತ್ತೆ. ನಿಮಗೇನನ್ಸುತ್ತೆ? ತಮಿಳುನಾಡಿನಲ್ಲಿ ನಟ ವಿಜಯ್ ರವರು ಗೆದ್ದಂತೆ ರಾಜ್ಯದಲ್ಲಿ ಜೆಡಿಎಸ್ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಿಲ್ಲಿಸಿರೋದು ಜೆಡಿಎಸ್ಗೆ ವರವಾಗುತ್ತಾ? ಕುಮಾರಸ್ವಾಮಿ ರವರು ಸ್ವತಃ ಅಖಾಡಕ್ಕಿಳಿಬೇಕಾ ಅಥವಾ ಮುಂದಿನ ಭವಿಷ್ಯದ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ರವರು ಜೆನ್ ಝಿಗಳ ಬೆಂಬಲದಿಂದ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಾ? ಕಮೆಂಟ್ ಮಾಡಿ ತಿಳಿಸಿ.